ಕಂಚಿಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿ ಅಶೋಕ್, ಉಪಾಧ್ಯಕ್ಷರಾಗಿ ಇ ಲಲಿತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಜಿ ಅಶೋಕ್ ಅಧ್ಯಕ್ಷರಾಗಿ, ಲಲಿತಾ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಜಿ ಅಶೋಕ್ ಮಾತನಾಡಿ, ಸರ್ವ ಸದಸ್ಯರು ತಮ್ಮ ಸಹಕಾರದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು, ಒಳಚರಂಡಿ, ಉತ್ತಮ ರಸ್ತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸದಸ್ಯರ ಜೊತೆಗೂಡಿ ಶ್ರಮಿಸುತ್ತೇನೆ ಎಂದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸರ್ವ ಸದಸ್ಯರು, ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಅಭಿನಂದಿಸಿದರು. ಮಾಜಿ ಅಧ್ಯಕ್ಷ ಬೋವಿ ಚಿನ್ನಪ್ಪ, ರಟ್ಟಿ ಶಾಂತಕುಮಾರ್, ಜಿಕೆ ನಾಗರಾಜ್, ಅಲಗಿವಾಡ ಅಂಜಿನಪ್ಪ, ಅಂಗಡಿ ಹಾಲೇಶಪ್ಪ ಸೇರಿದಂತೆ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಈ ಊರಿನ ಗ್ರಾಮಸ್ಥರು ಮತ್ತು ಸದಸ್ಯರು ಎಲ್ಲರೂ ಸೇರಿ ನನ್ನ ಅಧ್ಯಕ್ಷ ಮಾಡಿ ತುಂಬ ಧನ್ಯವಾದಗಳು. ನಾನು ಈ ಮುಂದಿನ ಪುರ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಸಂಪೂರ್ಣವಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗ್ತಾನೆ. ಆಮೇಲೆ ಸದಸ್ಯರನ್ನು ಎಲ್ಲರನ್ನ ವಿಶ್ವಾಸಕೊಂಡು, ಊರಿನ ಗ್ರಾಮಸ್ಥರನ್ನು ವಿಶ್ವಾಸಕೊಂಡು ಕೆಲಸಗಳನ್ನು, ಜನಗಳಿಗೆ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಅಭಿವೃದ್ಧಿ ಕೆಲಸಗಳು ಏನದವ ಅವಷ್ಟನ್ನು ನಿರ್ವಹಿಸಿಕೊಂಡು ಹೋಗ್ತೇನೆ. ಮತ್ತು ಉಪಾಧ್ಯಕ್ಷರ ಜೊತೆಗೆ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟವಾಗಿ ಎಲ್ಲ ನಮ್ಮ ಕೈಗೆ ಎಷ್ಟು ಸಾಧ್ಯತೆ ಅಷ್ಟು ಕೆಲಸಗಳನ್ನು ಮಾಡ್ತೀನಿ. ಸದಸ್ಯರಾಗಿ ನನ್ನ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ವಂದ್ಯವಾಡಿಗಳಿಗೆ, ನನ್ನ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳು ತಿಳಿಸ್ತೀನಿ. ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗ್ರಾಮದ ಹಿರಿಯರಿಗೆಲ್ಲರೂ ವಂದನೆಗಳು ತಿಳಿಸ್ತೀನಿ. ನಮ್ಮ ಸದಸ್ಯರು, ಅಧ್ಯಕ್ಷರು ಸೇರಿ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೆ ಚರಂಡಿ ಆಗಲಿ, ರೋಡ್ ಆಗಲಿ, ಊರಿನ ಏನೇ ಸಮಸ್ಯೆ ಇರಲಿ, ರೈತರಿಂದಾಗಲಿ ಎಲ್ಲರ ಸಮಸ್ಯೆ ನಾವು ಅಧ್ಯಕ್ಷರು ನಾವೆಲ್ಲ ಆಂಬುಲೆನ್ಸ್ ಬೇಕು, ಆಕ್ಸಿಜನ್ ಬೇಕು, CC ಕ್ಯಾಮ್ರಾ ಬೇಕು. ಅವನ್ನೆಲ್ಲವೂ ಗ್ರಾಮಕ್ಕೆ ಒಳ್ಳೆಯದಾಗಂಗೆ ನಾವು ಬಯಸ್ತೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗಂಗಪ್ಪ ಅಶೋಕ ಹಾಗೂ ಉಪಾಧ್ಯಕ್ಷರಾಗಿ ಇ ಲಲಿತಾ ಅವರು ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿವಸದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಒಂದು ಅಸ್ತವ್ಯಸ್ತ ಆಗಿದೆ. ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮಸ್ಥರ ಸಹಕಾರ ಕೊಡಬೇಕು. ಹಾಗೂ ಗ್ರಾಮದಲ್ಲಿ ಚರಂಡಿ ಅಥವಾ ನೀರಿನ ವ್ಯವಸ್ಥೆ ಹಾಗೂ ಒಂದು ವಿದ್ಯುತ್ ವ್ಯವಸ್ಥೆ ಹಾಗೂ ಈ ಒಂದು ಕಂಚಿಕೆರೆ ಗ್ರಾಮ ಪಂಚಾಯತಿ ಒಂದು ಹಾಸ್ಪಿಟಲ್, ಆರೋಗ್ಯ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು, ಆಕ್ಸಿಜನ್ ವ್ಯವಸ್ಥೆ ಆಗಬೇಕು. ಇದನ್ನು ಸಂಬಂಧಪಟ್ಟಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಜೊತೆಗೆ ಸದಸ್ಯರು ಸೇರಿಕೊಂಡು ಮಾನ್ಯ ಶಾಸಕರಾದ MP ಲತಾ ಮಲ್ಲಿಕಾರ್ಜುನರ ಹತ್ರ ಒಂದು ನಿಯೋಗವಿದ್ದು ಗ್ರಾಮಕ್ಕೆ ಆಗುವಂಥ ಒಂದು ಮೂಲ ಸೌಕರ್ಯಗಳ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗೂ ನಮ್ಮ ಪಕ್ಷದ ಮುಖಂಡರು ನಾವು ಎಲ್ಲರೂ ಸೇರಿಬಿಟ್ಟು ಹೋಗಿ ಪ್ರಯತ್ನ ಮಾಡ್ತೇವೆ. ಹಾಗೂ ಇವತ್ತಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಬಡವರಿದ್ದಾರೆ. ಅವರಿಗೆ ಮನೆಗಳ ಒಂದು ದೊಡ್ಡ ಸಮಸ್ಯೆ ಇದೆ. ಆ ಒಂದು ವ್ಯವಸ್ಥೆಯನ್ನು ಮಾನ್ಯ ಶಾಸಕರ ಹತ್ರ ಚರ್ಚೆ ಮಾಡಿ ಒಂದು ಬಡವರಿಗೆ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜೊತೆಗೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿ ಬಗ್ಗೆ ಸಹಕಾರ ನೀಡ್ತೇವೆ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ.